ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವ ಗಿರ್ಮಿಟ್, ಗದಗ ಹಾಗೂ ಹುಬ್ಬಳ್ಳಿಯಲ್ಲಿ ಫೇಮಸ್ ಆದ ಗಿರ್ಮಿಟ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. 4 ರಿಂದ 5 ಈರುಳ್ಳಿ ಹಾಗೂ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ತೊಳೆದು ನೆನೆಯಲ್ಲಿ ಬಿಡಿ. ಹಾಗೆ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. 4 ರಿಂದ 5 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಹಾಗೆ 4 ರಿಂದ 5 ಮೆಣಸಿನಕಾಯಿ ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಟುಕೊಳ್ಳಬೇಕು ಸಣ್ಣದಾಗಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಈ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದನ್ನು ಹಾಕಿ ಇದು ಚೆನ್ನಾಗಿ ಚಟ್ಪಟ್ ಅನ್ನಬೇಕು, ಅಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಚಟ್ಪಟ್ ಅಂದ ಮೇಲೆ ಮೊದಲಿಗೆ ಹಸಿಮೆಣಸಿನ್ಕಾಯನ್ನು ಹಾಕಬೇಕು. ಕಟ್ ಮಾಡಿಟ್ಟುಕೊಂಡ ಹಸಿಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ, ನಾವು ಕಟ್ ಮಾಡಿಟ್ಟ ಈರುಳ್ಳಿ ಕೂಡ ಎಲ್ಲವನ್ನು ಹಾಕಬೇಕು. ಈರುಳ್ಳಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು, ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಆಗಲು ಬಿಡಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡ್ರ್, ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿಣ ಹಾಗೂ ಈರುಳ್ಳಿ ಚೆನ್ನಾಗಿ ಮಸಾಲ ಮಿಕ್ಸ್ ಆಗುವ ತನಕ ಹಾಗೆ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಯೆಲ್ಲೋ ಕಲರ್ ಆಗಿ ಬರಬೇಕು. ಯೆಲ್ಲೋ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಕಲರ್. ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟುಕೊಂಡ ಹುಣಸೆ ಹುಳಿಯನ್ನು ಕೂಡ ಇದಕ್ಕೆ ಹಾಕಬೇಕು. ನೋಡಿ, ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ನಿಮ್ಮ ಕೈಯಿಂದ ಕೂಡ ಮಾಡ್ಕೋಬೋದು. ಇದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಬೇಯಿಸಿ. 1 ನಿಮಿಷ ಕುಕ್ ಮಾಡಿದರೆ ಸಾಕು. ಸಣ್ಣ ಉರಿಯಲ್ಲಿ ಎಣ್ಣೆ ಬಿಡಬೇಕು. ಫ್ರೆಂಡ್ಸ್, ಇದು ಕರ್ನಾಟಕದಲ್ಲಿ ಗದಗಲ್ಲಿ ತೋಂಟದಾರ್ಯ ಮಠದ ಮುಂದ್ಗಡೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಈ ಗಿರ್ಮಿಟ್ಟಿ. ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇನ್ನೂ ಟೇಸ್ಟಾಗಿ ಬರುತ್ತೆ. ತುಂಬ ರುಚಿಕರ ಹಾಗೂ ಟೇಸ್ಟಿಯಾಗಿರುತ್ತೆ. ಹಾಗೆ ಹುಬ್ಬಳ್ಳಿಯಲ್ಲಿ ದುರ್ಗದ ಬೈಲು ಆ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಗಿರ್ಮಿಟ್ಟಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರದಲ್ಲಿ ಇವಾಗ ಮಸಾಲ ರೆಡಿಯಾಗಿದೆ. ಫ್ರೆಂಡ್ಸ್, ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೊಳೆದು ಕಟ್ ಮಾಡಿ ನೈಸಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಹಾಗೆ ಕಟ್ ಮಾಡಿ 1 ಸೆಕೆಂಡಲ್ಲಿ ಬೇಯಿಸಿ. ಆಮೇಲೆ ಒಂದು ಪಾತ್ರೆಗೆ ಚುರ್ಮರಿಯನ್ನು ಹಾಕಿಕೊಳ್ಳಿ, ಮಂಡಕ್ಕಿ. ಈ ಮಂಡಕ್ಕಿಯನ್ನು ಹಾಕಿ ನಿಮ್ಗೆ ಎಷ್ಟು ಬೇಕು, 2 ಬಟ್ಟಲು ಮಂಡಕ್ಕಿ. ಈ ಹುಳಿಗೆ 2 ಬಟ್ಟಲು ಮಂಡಕ್ಕಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಆಗುತ್ತೆ. ಜಾಸ್ತಿ ಆದರೆ ಹುಳಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ 1 ಬಟ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಫಸ್ಟು ಹುಳಿ ಹಾಕಿ, ಜಾಸ್ತಿ ಬೇಕಂದರೆ ಇನ್ನಿಷ್ಟು ಮಿಕ್ಸ್ ಮಾಡ್ಕೋಬೋದು, ಅದಕ್ಕೇನಾಗಲ್ಲ. ನೋಡಿ, ಇವಾಗ ಹುಳಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ, ನಿಮ್ಗೆ ಎಷ್ಟು ಬೇಕು ಈರುಳ್ಳಿ ಹಾಗೂ ಟೊಮೆಟೊ ಕೂಡ ಹಾಕಿ, ಕಟ್ ಮಾಡಿದ ಟೊಮೆಟೊ ಹಾಕಿ ಇದನ್ನು ಹುಳಿ ಹಾಗೂ ಚುರ್ಮರಿ ಮಂಡಕ್ಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಮೆತ್ತಗನೂ ಆಗಬಾರ್ದು, ಆ ಥರದಲ್ಲಿರಬೇಕು. ತುಂಬ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ರೌಂಡ್ ಪಾತ್ರೆ ಇದ್ರೇ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಗಿರ್ಮಿಟ್ಟಿ ತುಂಬ ಟೇಸ್ಟಿಯಾದ ಗಿರ್ಮಿಟ್ಟಿ. ಇದಕ್ಕೆ ನಿಮಗೆ ಬೇಕಂದರೆ ಮಿಕ್ಸ್ಚರ್ ಕೂಡ ಹಾಕ್ಕೋಬೋದು. ಹಾಗೆ ಖಾರ ಬೂಂದಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಏನು ಹಾಕಬೇಕಂದ್ರೆ ಕಡಲೆ ಹಿಟ್ಟು, ಹುರಿಗಡಲೆ ಹಿಟ್ಟನ್ನು ಹಾಕಬೇಕು, ಅಂದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೊಂದು ಅರ್ಧ ಬಟ್ಟಲು ಹುರಿಗಡಲೆ ಪುಡಿ ಹಾಕಿ, 2 ಬಟ್ಟಲು ಚುರ್ಮರಿ ಅಂದರೆ ಒಂದು ಅರ್ಧ ಬಟ್ಟಲು ಹುರಿಗಡಲೆ ಹಾಕಿದರೆ ತುಂಬ ಟೇಸ್ಟಿಯಾದ ಗಿರ್ಮಿಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಹೆಲ್ತಿಕರ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದಕ್ಕೆ ನಿಮಗೆ ಬೇಕಂದರೆ ಮಿರ್ಚಿ ಕೂಡ ತಿನ್ಬೋದು, ಇದ್ರ ಜೊತೆ ಬಜ್ಜಿ ಕೂಡ ತಿನ್ಬೋದು. ಇದು ತುಂಬ ಟೇಸ್ಟಿಯಾಗುತ್ತೆ. ಇದ್ರ ಮೇಲೆ ಮಿಕ್ಸ್ಚರ್, ಇದರಲ್ಲಿ ದಾಣಿ ಅಂತಾರೆ, ಅದು ಕೂಡ ಹಾಕಿ ಇದ್ರ ಮೇಲೆ ಹಾಕ್ಕೊಂಡು ತಿನ್ನಿ, ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಗಿರ್ಮಿಟ್ಟಿ ರೆಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಒಂದ್ಸರಿ ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.